ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ನೇಮಕಾತಿ ಬಂದಿದೆ. ಸೊ ಅದರ ನೋಟಿಫಿಕೇಶನ್ ಅನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಶೀಘ್ರ ಲಿಪಿಗಾರರು ಗ್ರೇಡ್ 3. ಸೊ ಇದ ಒಂದು ಹುದ್ದೆಯನ್ನು ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೌರ್ಮೆಂಟಿಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ, ಚಾಮರಾಜನಗರ. ಸೊ ಇಲ್ಲಿಂದ ಒಂದು ನೋಟಿಫಿಕೇಶನ್ ಬಂದಿದೆ, ಶೀಘ್ರ ಲಿಪಿಗಾರರ ಹುದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, 2 ಶೀಘ್ರ ಲಿಪಿಗಾರರ ಬೇಕಾಗಿದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಅರ್ಜಿ ಯಾವ ತರ ಸಲ್ಲಿಸಬೇಕಂತ ಹೇಳಿದ್ರೆ ಈ ಒಂದು ಲಿಂಕ್ ಇದೆ ಅಲ್ವಾ, ಅರ್ಜಿಗಳನ್ನು ಕಡ್ಡಾಯವಾಗಿ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್. ಸೊ ಈ ಒಂದು ವೆಬ್ಸೈಟಿಗೆ ಹೋಗಿ ಇದು ಮಾಡಬೇಕು. ಓಕೆ, ಅಪ್ಲಿಕೇಶನ್ ಅನ್ನು ಹಾಕಬೇಕು. ಇಲ್ಲಿ ನೀವು ನೋಡಿ, 13/4/2026 ಕೊನೆಯ ದಿನ. ಓಕೆ, ಸೊ ಅಲ್ಲಿ ತನಕ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಹಾಗೆ ಪೇಮೆಂಟಿಗೆ 16/4/2026. ಓಕೆ, ನೆಕ್ಸ್ಟ್ ಅಭ್ಯರ್ಥಿಗಳು ಅರ್ಜಿಯನ್ನು ತಮ್ಮ ಚಾಲ್ತಿಯಲ್ಲಿರುವ ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಸೊ ಫೋನ್ ನಂಬರ್ ಅಂತೂ ಎಲ್ಲರೂ ಕೊಡ್ತಾರೆ, ಬಟ್ ಇಮೇಲ್ ಐಡಿ ಅಂತ ಬಂದಾಗ ತುಂಬಾ ಕೇರ್ಫುಲ್ ಆಗಿ ನಿಮ್ದು ಇಮೇಲ್ ಐಡಿನೂ ಕೊಡಿ. ಓಕೆ, ಸೊ ಆನ್ಲೈನ್ ಹೊರತುಪಡಿಸಿ ಯಾವುದೇ ಪೋಸ್ಟ್ ಆಫೀಸ್ ಮತ್ತೆ ಖುದ್ದಾಗಿ ನೀವು ಕೊಟ್ಟರೆ ಅವರು ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ತಾರೆ. ಬರೀ ಆನ್ಲೈನ್ ಅಲ್ಲಿ ಮಾತ್ರ ಹಾಕಬೇಕು. ಓಕೆ, ನೆಕ್ಸ್ಟ್ ಹುದ್ದೆಗಳ 2 ಹಿಂಬಾಕಿ ಹುದ್ದೆಗಳು ನೋಡಿ, ವೇತನ ನೋಡ್ಕೊಳ್ಳಿ. 44,425 83,700 ತನಕ ಸ್ಯಾಲರಿ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿ ಅಂಗವಿಕಲರಿಗೆ ಒಂದು ಹುದ್ದೆ, ಪ್ರವರ್ಗ 2A ಒಂದು ಹುದ್ದೆ. ಓಕೆ, ಸೊ 2 ಹಿಂಬಾಕಿ ಹುದ್ದೆಗಳಿದೆ. ಓಕೆ, ನೆಕ್ಸ್ಟ್ ವಿದ್ಯಾರ್ಹತೆ ನೀವು ನೋಡ್ಕೊಳ್ಳಿ. ದ್ವಿತೀಯ PUC ಅಥವಾ ತತ್ಸಮಾನ ಯಾವುದೇ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಸೊ PUC ಆಗಲಿಲ್ಲ ಅಂತ ಹೇಳಿದ್ರೆ ಕನ್ನಡ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸಿರುವ ಹಿರಿಯ ದರ್ಜೆ ಸೀನಿಯರ್ ಗ್ರೇಡ್. ಓಕೆ, ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಹಾಗೂ ಶೀಘ್ರ ಲಿಪಿಯ ವಿಷಯದಲ್ಲಿ ತೇರ್ಗಡೆ ಹೊಂದಿರಬೇಕು, ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮತ್ತೆ ಸೆಕ್ರೆಟರಿ ಪ್ರಾಕ್ಟೀಸ್ ಉತ್ತೀರ್ಣರಾಗಿರತಕ್ಕದ್ದು. ಸೊ ಇದರಲ್ಲಿ ಯಾವುದೇ ಕ್ವಾಲಿಫಿಕೇಶನ್ ಇದ್ರೂ ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನು ನೀವು ಹಾಕಬಹುದು. ನೇಮಕಾತಿ ವಿಧಾನ ನೋಡ್ಕೊಳ್ಳಿ. ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿದ ಒಟ್ಟು ಶೇಕಡಾವಾರು ಅಂಕ ಮತ್ತು ನಿಮಿಷಕ್ಕೆ 120 ಪದಗಳ ದರದಲ್ಲಿ 5 ನಿಮಿಷಗಳ ಉಕ್ತ ಲೇಖನಗಳನ್ನು ತೆಗೆದುಕೊಂಡು 45 ನಿಮಿಷಗಳಲ್ಲಿ ಕಂಪ್ಯೂಟರ್ನಲ್ಲಿ ಅನುಲಿಪಿ ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸಬೇಕು. ಓಕೆ, ನೋಡಿ, ಅವರು ಡಿಟೆಕ್ಟ್ ಮಾಡ್ತಾರೆ, ಅಂದ್ರೆ ಉತ್ತರ ಲೆಕ್ಕನ ಕೊಡ್ತಾರೆ, ಅವರು ಓದಿ ಹೇಳ್ತಾರೆ. ಸೊ ಅದರಲ್ಲಿ ನೀವು ಎಷ್ಟು ಫಾಸ್ಟ್ ಆಗಿ ಟೈಪಿಂಗ್ ಮಾಡ್ತೀರಾ ಕಂಪ್ಯೂಟರ್ ಅಲ್ಲಿ ಅಂತ, ಸೊ ಅದ್ರ ಮೇಲೆ ಇದು ಒಂದು ನೇಮಕಾತಿ ಸೆಲೆಕ್ಷನ್ ಪ್ರೋಸೆಸ್ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೇಲೆ ತಿಳಿಸಿರುವ ಹುದ್ದೆಗೆ 5 ಅಂಕಗಳ ಸಂದರ್ಶನ ಇರುತ್ತೆ. ಓಕೆ, ಇಂಟರ್ವ್ಯೂಗೆ 5 ಮಾರ್ಕ್ ಇರುತ್ತೆ, ಮತ್ತೆ ಈ ಒಂದು ಪರೀಕ್ಷೆಯಲ್ಲಿ ನೀವು ಎಷ್ಟು ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 1:5 ಅನುಪಾತದಲ್ಲಿ ಸಂದರ್ಶನವನ್ನು ಕರೀತಾರೆ. ಸೊ ಒಂದು ಹುದ್ದೆಗೆ 5 ಜನರಂತೆ ಇಂಟರ್ವ್ಯೂನ ಕರೀತಾರೆ. ಸೊ ಇಂಟರ್ವ್ಯೂ 5 ಮಾರ್ಕ್. ಸೊ ಅಲ್ಲಿ ಆದ್ಮೇಲೆ ಯಾರು ಜಾಸ್ತಿ ತಗೊಂಡಿರ್ತಾರೆ 2 ಪೋಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, ನೋಡಿ, ನೀವು ಈಗ ಸೆಲೆಕ್ಟ್ ಆದ್ಮೇಲೆ 2 ವರ್ಷ ಪರ್ಮನೆಂಟ್ ಮಾಡಲ್ಲ, ಬಟ್ ಗೌರ್ಮೆಂಟ್ ಜಾಬ್ ಇದು, ಬಟ್ ಪರ್ಮನೆಂಟ್ 2 ವರ್ಷ ಆದ್ಮೇಲೆ ಮಾಡ್ತಾರೆ. ಓಕೆ, ಅಂದ್ರೆ ಪರಿವೀಕ್ಷಣಾ ಅವಧಿ 2 ವರ್ಷ. ಓಕೆ, ಗುಣ ನಡತೆನ ನೋಡ್ಕೊಂಡು ಆಮೇಲೆ ಪರ್ಮನೆಂಟ್ ಮಾಡ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರ ಹುದ್ದೆಗೆ ನಿಗದಿಪಡಿಸಿದ ಇಲಾಖೆ ಪರೀಕ್ಷೆಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಮತ್ತು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಓಕೆ, ವಯೋಮಿತಿ ನೋಡ್ಕೊಳ್ಳಿ. ಕನಿಷ್ಠ 18 ವರ್ಷ. ನೆಕ್ಸ್ಟ್ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ 40 ವರ್ಷ. ಓಕೆ, ನೆಕ್ಸ್ಟ್ ಪ್ರವರ್ಗ 2A 2B 3A 3B ಅವರಿಗೆ 38+5 ವರ್ಷ. SC ST ಮತ್ತೆ ಪ್ರವರ್ಗ 1ಗೆ 45 ವರ್ಷ. ಸೊ ಪ್ರತಿಯೊಂದು ಡೀಟೇಲ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಓಕೆ, ಸೊ ಟೆಲಿಗ್ರಾಮಿಗೆ ಜಾಯಿನ್ ಆಗಿ. ಸೊ ಪ್ಲೀಸ್ ನನ್ನ ಟೆಲಿಗ್ರಾಮ್ ಅನ್ನು ಫಾಲೋ ಮಾಡಿ. ಓಕೆ, ಯಾಕಂದ್ರೆ ನಾನು ಯಾವುದೇ ಗೌರ್ಮೆಂಟ್ ಜಾಬ್ ಇಟ್ಟರು ಕೂಡ ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮೆಸೇಜ್ ಬರುತ್ತೆ ನಾನು ವಿಡಿಯೋ ಹಾಕುವಂಥದ್ದು. ಓಕೆ, ನೋಡಿ, ಇಲ್ಲಿ ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಅವರಿಗೆ 200 ಅಪ್ಲಿಕೇಶನ್ ಫೀ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಮತ್ತೆ ಪ್ರವರ್ಗ 1ಗೆ ಯಾವುದೇ ಶುಲ್ಕ ಇಲ್ಲ. ಓಕೆ, ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್ ಯಾವ ತರ ಮಾಡೋದು ಅಂತ ಕೊಟ್ಟಿದ್ದಾರೆ. ಸೊ UPI ಕೂಡ ಮಾಡಬಹುದು, ಕ್ರೆಡಿಟ್ ಕಾರ್ಡ್ ಮೂಲಕ ಫೀ ಪೇಮೆಂಟ್ ಮಾಡಬಹುದು. ಓಕೆ, ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಹಾಕಿ. ಸೊ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಬಂದರೆ, ಇವಾಗ ನೀವು ಫಾರ್ಮ್ನ ಫಿಲ್ ಮಾಡಿರ್ತೀರಾ ಬಟ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿರಲ್ಲ, ಮತ್ತೆ ಕೆಲವು ಡಾಕ್ಯುಮೆಂಟ್ ಅನ್ನು ಕರೆಕ್ಟ್ ಸೈಜಲ್ಲಿ ನೀವು ತಗೊಂಡಿರ್ತೀರಿ, ಬಟ್ ಅದು
ತಗೋತಾ ಇರಲ್ಲ ಆ ಸೈಟ್. ಓಕೆ, ಆವಾಗ ನೀವೇನು ಮಾಡ್ಬೇಕಂದ್ರೆ ಇದೊಂದು ಇಮೇಲ್ ಐ ಡಿ ಉಂಟಲ್ವಾ, ಆನ್ಲೈನ್ ರಿಕ್ರೂಟ್ಮೆಂಟ್ PDJ nagар@gmail.com. ಓಕೆ, ಸೊ ಈ ಇಮೇಲ್ ಐ ಡಿಗೆ ಆ ಸ್ಕ್ರೀನ್ಶಾಟನ್ನು ಕಳಿಸಿ. ಓಕೆ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬಿಡಬೇಡಿ, ಈ ಇಮೇಲ್ ಐ ಡಿಗೆ ನಿಮ್ಮ ಸ್ಕ್ರೀನ್ಶಾಟನ್ನು ಕಳಿಸಿ. ಸೊ ಈ ಥರ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಸೊ ಅವರು ಹೇಳಿದ್ದಾರೆ ತಾಂತ್ರಿಕ ದೋಷ ಇದ್ದಲ್ಲಿ ಇದರಲ್ಲಿ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಕಂಪ್ಲೀಟ್ ವಿಡಿಯೋನ ಈ ಕಂಪ್ಲೀಟ್ ನೋಟಿಫಿಕೇಷನನ್ನು ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಸೊ ಟೆಲಿಗ್ರಾಮನ್ನು ಕೂಡ ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಗೌರ್ಮೆಂಟ್, ಪ್ರೈವೇಟ್ ಕಂಪನಿ ಮತ್ತು ಲೋಕಲ್ ಜಾಬ್ ಏನೇ ಬಂದರೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು. ಇನ್ನೂ ಹೊಸ ನೋಟಿಫಿಕೇಷನ್ ಜೊತೆ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.